ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ಫಸ್ಟ್ PUC ಇಂಗ್ಲಿಷ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್ ಮತ್ತು ಪ್ರಿಪೋಸಿಷನ್ಸ್ ಮೇಲೆ ಸುಮಾರು 5 ಅಂಕಗಳ ಪ್ರಶ್ನೆಗಳನ್ನು ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಬಹುದು, ನೀವು ಎಕ್ಸಾಂಪಲ್ 1 ಈ ರೀತಿಯ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ, ಅಲ್ಲಿ ಬ್ಲ್ಯಾಂಕನ್ನು ಬಿಟ್ಟಿರ್ತಾರೆ. ಸೊ ನೀವೇನು ಮಾಡಬೇಕು ಅಂದರೆ ಅಲ್ಲಿ ಸೂಟೇಬಲ್ ಆಗಿರ್ತಕ್ಕಂತಹ ಆರ್ಟಿಕಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ಅಂತೇಳಿ ಈ ಒಂದು ಆರ್ಟಿಕಲ್ಸ್ ಮೇಲೆ ಸುಮಾರು 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಈ ಕ್ವಶನನ್ನು ಗಮನಿಸಿ. ಆರ್ಟಿಕಲ್ಸನ್ನು ಫಿಲ್ ಮಾಡಲಿಕ್ಕೆ ನಾವು ಏನೆಲ್ಲ ಮೆಥಡ್ಸ್ಗಳನ್ನು ಫಾಲೋ ಮಾಡಬೇಕು ಅಂತೇಳಿ ಒಂದೊಂದೇ ಎಕ್ಸಾಂಪಲನ್ನು ತೆಗೆದುಕೊಂಡು ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಈ ಎಲ್ಲ ಒಂದು ಎಕ್ಸಾಂಪಲ್ಸ್ ಒಂದಿಗೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ನೀವು ಕಲಿತೀರಾ. ಈ ಎಲ್ಲ ರೂಲ್ಸ್ಗಳನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ಇದೇ ರೀತಿಯ ಪ್ರಶ್ನೆಗಳು ಬಂದಾಗ ಅವುಗಳನ್ನು ಅಪ್ಲೈ ಮಾಡಿಕೊಂಡು ಯು ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್. ಫಸ್ಟ್ ಒಂದು ನೋಡಿ, ಡ್ಯೂರಿಂಗ್ ಅವರ್ ಟ್ರಿಪ್ ಟು ಪ್ಯಾರಿಸ್ ವಿ ವಿಸಿಟೆಡ್ ಡ್ಯಾಶ್ ಮ್ಯೂಸಿಯಂ ಅಂತ ಇದೆ. ಸೊ ಇಲ್ಲಿ ಗಮನಿಸಬೇಕು, ಈ ರೀತಿ ಬ್ಲ್ಯಾಂಕ್ ಕೊಟ್ಟಾಗ ಆ ಬ್ಲ್ಯಾಂಕಲ್ಲಿ ನಾವು ಆರ್ಟಿಕಲ್ಸ್ ಅಂದರೆ ಎ ಇರ್ಬೋದು, ಆ್ಯನ್ ಇರ್ಬೋದು ಅಥವಾ ದಗಳನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಈ 3ರಲ್ಲಿ ಯಾವುದನ್ನು ಫಿಲ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಬೇಕು ಅಂದರೆ ಈ ಬ್ಲ್ಯಾಂಕ್ ಆದಮೇಲೆ ಇರತಕ್ಕಂತಹ ವರ್ಡ್ ಏನಿರುತ್ತಲ್ವ, ಈ ಒಂದು ವರ್ಡನ್ನು ನೀವು ಸರಿಯಾಗಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಹೇಗೆ ಅಂತಕ್ಕಂಥದ್ದನ್ನು ಒಂದೊಂದೇ ನೋಡ್ತಾ ಹೋಗೋಣ. ಈಗ ನೋಡಿ, ಸ್ಟಾರ್ಟಿಂಗಲ್ಲಿ ಇಲ್ಲಿ ಮ್ಯೂಸಿಯಂ ಅಂತಕ್ಕಂತಹ ಒಂದು ವರ್ಡನ್ನು ಏನು ನೋಡ್ತೇವೋ ನಾವು, ಇದು ನಮಗೆ ಇಂಡೆಫಿನಿಟ್ ಆಗಿದೆ, ಅಂದರೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಫಸ್ಟ್ ಟೈಮ್ ಈ ಒಂದು ಮ್ಯೂಸಿಯಂ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸೊ ಇಲ್ಲಿ ಇಂಡೆಫಿನಿಟ್ ಆರ್ಟಿಕಲನ್ನು ಫಿಲ್ ಮಾಡಬೇಕಾಗುತ್ತೆ. ಇಂಡೆಫಿನಿಟ್ ಆರ್ಟಿಕಲ್ಸ್ ಯಾವಪ್ಪ ಅಂದರೆ ಎ ಮತ್ತು ಯಾನ್ಗಳನ್ನು ಇಂಡೆಫಿನಿಟ್ ಆರ್ಟಿಕಲ್ ಅಂತೇಳಿ ಕರಿತೇವೆ. ಕನ್ನಡದಲ್ಲಿ ನಾವು ನಿರ್ದಿಷ್ಟ ಇಲ್ಲದೆ ಇರತಕ್ಕಂಥದ್ದು ಅಂತ ಹೇಳ್ಬೋದು. ಮತ್ತು ಇಲ್ಲಿ ದ ಅಂತಕ್ಕಂಥದ್ದು ಏನಿರುತ್ತೋ ಅದು ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೇವೆ. ಅಂದರೆ ನಮಗೆ ಆಲ್ರೆಡಿ ಆ ಒಂದು ಯಾವ ವಿಷಯವನ್ನು ಮಾತಾಡ್ತಾ ಇರ್ತೀವೋ ಆ ವಿಷಯ ತಿಳಿದಿದ್ರೆ ನಾವು ಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಸ್ ಡಿಸ್ಕಷನ್ ಮಾಡಬೇಕಾದ್ರೆ ನಿಮಗೆ ಇದು ಆಗ್ತಾ ಹೋಗುತ್ತೆ. ಈಗ ನೋಡಿ, ಮ್ಯೂಸಿಯಂ ಇರೋದ್ರಿಂದ ನಮಗೆ ಅದು ಯಾವ ಮ್ಯೂಸಿಯಂ ಅಂತ ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ, ಮ್ಯೂಸಿಯಮನ್ನು ನಾವು ಪ್ರೊನೌನ್ಸಿಯೇಷನ್ ಮಾಡ್ತಕ್ಕಂಥದ್ದು ಮ್ಯೂ ಅಂತೇಳಿ. ಸೊ ಇಲ್ಲಿ ಮ್ಯೂ ಅಂತಕ್ಕಂತಹ ಒಂದು ಸೌಂಡ್ ಏನಿದೆನೋ ದಿಸ್ ಈಸ್ ಕಾನ್ಸನೆಂಟ್ ಸೌಂಡ್ ಆಗಿದೆ. ನಾವು ಕನ್ನಡದಲ್ಲೇ ಹೇಳಿದರೆ ವ್ಯಂಜನದ ಒಂದು ಸೌಂಡನ್ನು ನಾವು ಇಲ್ಲಿ ಗಮನಿಸ್ತೇವೆ. ಈ ರೀತಿಯ ವ್ಯಂಜನ ಸೌಂಡ್ ಇದ್ದಾಗ ವಿದ್ಯಾರ್ಥಿಗಳೇ ನೋಡಿ ಎಯನ್ನು ಬಳಸಬೇಕಾಗುತ್ತೆ. ಸ್ವರ ಅಂತ ಹೇಳ್ತೇವಲ್ವಾ, ಸ್ವರ ಇದ್ದಾಗ ನಾವು ಆ್ಯನನ್ನು ಬಳಸಬೇಕಾಗುತ್ತೆ. ಸೊ ಈ ರೀತಿ ನೀವು ರೂಲನ್ನು ನೆನಪಿಟ್ಕೋಬೇಕು. ವ್ಯಂಜನ ಇದ್ದರೆ, ಇಂಡೆಫಿನಿಟ್ ಪೊಸಿಷನ್ ಇದ್ದರೆ ನಾವು ಎಯನ್ನು ಯೂಸ್ ಮಾಡ್ತೇವೆ. ಇನ್ನು ನೆಕ್ಸ್ಟ್ ನೋಡಿ, ನಿಯರ್ ದ ರಿವರ್ ಇನ್ಸೈಡ್ ವಿ ಸಾ ಡ್ಯಾಶ್ ಏನ್ಸಿಯಂಟ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಏನ್ಸಿಯಂಟ್ ನೋಡಿ, ಇದು ಏನಂತ ಓದ್ತೇವೆ ಅಂದರೆ ಎ ಅಂತ ಓದ್ತೇವೆ. ಸೊ ಇದೊಂದು ಸ್ವರದಿಂದ ಆರಂಭ ಆಗ್ತಕ್ಕಂತಹ ಸೌಂಡನ್ನು ಒಳಗೊಂಡಿದೆ ನೋಡಿ. ಸೌಂಡ್ ಅನ್ನೋದು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಅಲ್ಲಿರ್ತಕ್ಕಂತಹ ಲೆಟರ್ ಆಗಿರೋದಿಲ್ಲ. ಇಲ್ಲಿ ಏನ್ಸಿಯಂಟ್ ಅಂತಕ್ಕಂಥದ್ದು ವವೆಲ್ ಸೌಂಡನ್ನು ಆರಂಭದಲ್ಲೇ ಹೊಂದಿರೋದ್ರಿಂದ ಇಲ್ಲಿ ನಾವು ಯಾನನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ನೀವೇನು ಮಾಡಬೇಕು, ಈ ರೀತಿ ಡೆಫಿನಿಟ್ ಮತ್ತು ಇಂಡೆಫಿನಿಟ್ ಆರ್ಟಿಕಲ್ಗಳನ್ನು ಸರಿಯಾಗಿ ಗಮನಿಸಬೇಕು. ಎಕ್ಸಾಂಪಲ್ 2 ಗಮನಿಸಿ. ಶಿ ವಾಂಟ್ಸ್ ಟು ಬಿಕಮ್ ಡ್ಯಾಶ್ ಎಂಜಿನಿಯರ್. ಇಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ, ಎಂಜಿನಿಯರ್ ಅಂತೇವೆ ನಾವು. ಎಂಜಿನಿಯರ್ ಎ ಅಂತಕ್ಕಂಥದ್ದು ಕೂಡ ಸ್ವರ ಆಗಿರುತ್ತೆ. ಸೊ ಸ್ವರಾಕ್ಷರ ಇರೋದ್ರಿಂದ ನಾವು ಆ್ಯನ್ ಅಂತೇಳಿ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಎಂಜಿನಿಯರ್ ಆಫ್ಟರ್ ಗ್ರ್ಯಾಜುಯೇಷನ್. ಹರ್ ಡ್ರೀಮ್ ಈಸ್ ಟು ವರ್ಕ್ ಇನ್ ಡ್ಯಾಶ್ ಕಂಪನಿ ಅಂತ ಇದೆ ನೋಡಿ. ಈ ಕಂಪನಿ ಅಂತಕ್ಕಂಥದ್ದು ನೋಡಿ ಕ ಅಂತಕ್ಕಂತಹ ಒಂದು ಸೌಂಡೊಂದಿಗೆ ಆರಂಭ ಆಗ್ತಾ ಇದೆ. ಅಂದರೆ ಇದೊಂದು ವ್ಯಂಜನ ಅಥವಾ ನಾವು ಕಾನ್ಸನೆಂಟ್ ಅಂತೇಳಿ ಕರಿತೇವೆ. ಸೊ ಕಾನ್ಸನೆಂಟ್ ಇದ್ದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಅಲ್ಲಿ ಎಯನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಇನ್ನು ಥರ್ಡ್ ಎಕ್ಸಾಂಪಲನ್ನು ಗಮನಿಸಿ. ಎಟ್ ದ ಜೂ ವಿ ಸಾ ಡ್ಯಾಶ್ ಯೂನಿಕ್. ವಿದ್ಯಾರ್ಥಿಗಳೇ ಇಲ್ಲಿ ಸರಿಯಾಗಿ ಗಮನಿಸಬೇಕು ನೀವು. ಯೂನಿಕ್ ಅಂತಕ್ಕಂತಹ ಒಂದು ಪದ ಏನಿದೆನೋ ಇಲ್ಲಿ ಆರಂಭದಲ್ಲಿ ನಾವು ಯು ಅನ್ನು ಗಮನಿಸ್ತೇವೆ. ಯು ಅಂತಕ್ಕಂಥದ್ದನ್ನು ನಾವು ಅ ಅಂತ ಆಗಲಿ ಅಥವಾ ಉ ಅಂತ ಆಗಲಿ ಇಲ್ಲಿ ಉಚ್ಚಾರಣೆ ಮಾಡ್ತಾ ಇಲ್ಲ. ಒಂದು ವೇಳೆ ಅ ಅಥವಾ ಉ ಅಂತ ಉಚ್ಚಾರಣೆ ಮಾಡಿದರೆ ನಾವು ಆಗ ಆ್ಯನನ್ನು ಬಳಸಬೇಕು. ಎಷ್ಟೋ ವಿದ್ಯಾರ್ಥಿಗಳು ಈ ಒಂದು ಯು ಅನ್ನು ನೋಡಿಬಿಟ್ಟು ಆ್ಯನ್ ಅಂತೇಳಿ ಫಿಲ್ ಮಾಡ್ತೀರಾ. ಬಟ್ ಇಲ್ಲಿ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ. ಯಾಕೆ ಎ ಆಗುತ್ತೆ ಅಂದರೆ ನೋಡಿ, ಯೂನಿಕ್ ಅಂತಕ್ಕಂಥದ್ದನ್ನು ನಾವು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ ಅಂದರೆ ಯೂನಿಕ್ ಆಗಿ ನೋಡಿ. ಯು ಅಂತಕ್ಕಂಥದ್ದು ಅವರ್ಗೀಯ ವ್ಯಂಜನಗಳಲ್ಲಿ ಬರತಕ್ಕಂತಹ ಒಂದು ಸೌಂಡ್ ಆಗಿದೆ ವಿದ್ಯಾರ್ಥಿಗಳೇ. ಯರ ಲವ ಹೇಳ್ತೀವಲ್ವಾ, ಅಲ್ಲಿ ಬರೋ ಸೌಂಡ್ ಇದಾಗಿದೆ. ಸೊ ವ್ಯಂಜನದ ಸೌಂಡನ್ನು ಒಳಗೊಂಡಿರೋ ಕಾರಣದಿಂದ ನಾವು ಇಲ್ಲಿ ಆರ್ಟಿಕಲ್ ಎಯನ್ನು ಯೂಸ್ ಮಾಡ್ಕೊಳ್ತೇವೆ. ಕನ್ಫ್ಯೂಸ್ ಆಗಿಬಿಟ್ಟು ಎಷ್ಟೋ ವಿದ್ಯಾರ್ಥಿಗಳು ಯಾನ್ ಫಿಲ್ ಮಾಡ್ತೀರಾ, ಕರೆಕ್ಟಾಗಿ ನೋಡ್ಕೊಳ್ಳಿ.
ಆ್ಯನಿಮಲ್ ಫ್ರಮ್ ಆಫ್ರಿಕಾ ಡ್ಯಾಶ್ ಆ್ಯನಿಮಲ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ಏನು ಮಾಡ್ತೇವೆ, ಆ್ಯನಿಮಲ್, ಇಲ್ಲೂ ಕೂಡ ಆ್ಯನಿಮಲ್ ಅಂತೇಳಿ ಎ ಸೌಂಡ್ ಇದೆ ಅಂದ್ಕೊಂಡು ನೀವು ಏನು ಮಾಡ್ಬೋದು, ಎ ಅಥವಾ ಆ್ಯನಿಮಲ್ ಅಥವಾ ಅನಿಮಲ್ ಈ ರೀತಿ ನೀವು ಪ್ರೊನೌನ್ಸಿಯೇಷನ್ ಮಾಡ್ತಾ ಇರ್ತೀರ. ವೊವೆಲ್ ಸೌಂಡ್ ಇದೆ ಇಲ್ಲಿ, ಸ್ವರ ಅಂದ್ಕೊಂಡು ನೀವೇನಾದರೂ ಆ್ಯನ್ ಸೆಲೆಕ್ಟ್ ಮಾಡಿಕೊಂಡ್ರೆ ತಪ್ಪಾಗುತ್ತೆ. ಯಾಕೆಂದರೆ ಆಲ್ರೆಡಿ ನೋಡಿ ನಾವು ಸ್ಟಾರ್ಟಿಂಗಲ್ಲಿ ವಿ ಸಾ ಎ ಯೂನಿಕ್ ಎನಿಮಲ್, ಅಂದರೆ ಒಂದು ಎನಿಮಲ್ ಬಗ್ಗೆ ನಾವು ಇಲ್ಲಿ ಮಾತಾಡಿದ್ದೇವೆ. ಅದೇ ಎನಿಮಲ್ ಬಗ್ಗೆ ಇಲ್ಲಿ ಮತ್ತೊಂದು ಸಾರಿ ಸೆಂಟೆನ್ಸನ್ನು ತೆಗೆದುಕೊಂಡಿದ್ದೇವೆ. ಡ್ಯಾಶ್ ಎನಿಮಲ್ ಹ್ಯಾಡ್ ಸ್ಟ್ರೈಪ್ಸ್ ಆ್ಯಂಡ್ ಲುಕ್ಡ್ ವೆರಿ ಸ್ಟ್ರಾಂಗ್. ಅದೇ ಎನಿಮಲನ್ನು ಇಲ್ಲಿ ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದೇವೆ. ಸೊ ಈಗ ಆಲ್ರೆಡಿ ತಿಳಿದಿರ್ತಕ್ಕಂತಹ ಒಂದು ಥಿಂಗ್ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇದ್ದೇವೆ ಅಂದಮೇಲೆ ನಾವು ಆಲ್ರೆಡಿ ತಿಳಿದಿರೋ ಕಾರಣ, ಡೆಫಿನಿಟ್ ಆಗಿರೋ ಕಾರಣ, ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದನ್ನು ಇಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಯಾವುದಾದ್ರೂ ಒಂದು ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಒಂದು ಸ್ಥಳ ಇರ್ಬೋದು, ಸೆಕೆಂಡ್ ಟೈಮ್ ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂದರೆ ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದನ್ನು ನಾವು ಫಿಲ್ ಮಾಡಬೇಕು. ಇನ್ನು ಎಕ್ಸಾಂಪಲ್ 4ಅನ್ನು ನೋಡಿ. ಮೈ ಅಂಕಲ್ ಲಿವ್ಸ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ. ನೋಡಿ ವಿದ್ಯಾರ್ಥಿಗಳೇ, ಯುರೋಪಿಯನ್ ಕಂಟ್ರಿ, ಯುರೋಪಿಯನ್, ಇಲ್ಲೂ ಕೂಡ ಅಷ್ಟೇ ಈ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಈ ಇರೋದನ್ನು ನೋಡಿ ಸ್ವರ ಇದೆ ಅಂದ್ಕೊಂಡು ನಾವು ಏನಾದರೂ ಆ್ಯನ್ ಅಂತೇಳಿ ಫಿಲ್ ಮಾಡಿದರೆ ದ್ಯಾಟ್ ಈಸ್ ರಾಂಗ್ ಆನ್ಸರ್. ಯಾಕೆಂದರೆ ಈ ಯುರೋಪಿಯನ್ ಏನಿದೆನೋ ಅದನ್ನು ಕೂಡ ನಾವು ಪ್ರೊನೌನ್ಸಿಯೇಷನ್ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಯು ಅಂತೇಳಿ. ಸೊ ಈ ರೀತಿ ಕಾನ್ಸನೆಂಟ್ ಅಥವಾ ವ್ಯಂಜನದ ಒಂದು ಸೌಂಡನ್ನು ನಾವು ಗಮನಿಸೋದ್ರಿಂದ ಇಲ್ಲೂ ಕೂಡ ನಾವು ಎ ಅಂತಕ್ಕಂತಹ ಆರ್ಟಿಕಲನ್ನೇ ಫಿಲ್ ಮಾಡಬೇಕಾಗತ್ತೆ. ಮೈ ಅಂಕಲ್ ಲಿವ್ಸ್ ಇನ್ ಎ ಯುರೋಪಿಯನ್ ಕಂಟ್ರಿ ನೋನ್ ಫಾರ್ ಇಟ್ಸ್ ಮೌಂಟೇನ್ಸ್. ಲಾಸ್ಟ್ ಇಯರ್ ಹೀ ಕ್ಲೈಂಬ್ಡ್ ಡ್ಯಾಶ್ ಟಾಲೆಸ್ಟ್ ಪೀಕ್ ದೇರ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸ್ಬೋದು ಟಾಲೆಸ್ಟ್ ಅಂತ ಇದೆ. ಸೊ ಟ ಅಂತಕ್ಕಂತಹ ಸೌಂಡ್ ಇದೆ ಅಂದ್ಕೊಂಡು ನೀವೇನಾದರೂ ಇದು ವ್ಯಂಜನ ಅಂತೇಳಿ ಎ ಫಿಲ್ ಮಾಡಿದ್ರೆ ಆಗ ಅದು ತಪ್ಪಾಗುತ್ತೆ. ಯಾಕೆಂದರೆ ಗಮನಿಸಿ ವಿದ್ಯಾರ್ಥಿಗಳೇ, ಈ ಒಂದು ಪದ ಏನಿದೆನೋ ಟಾಲೆಸ್ಟ್ ಅಂತಕ್ಕಂಥದ್ದು ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇದೆ. ಟಾಲೆಸ್ಟ್ ಇರ್ಬೋದು, ಬಿಗ್ಗೆಸ್ಟ್ ಇರ್ಬೋದು, ಫಾಸ್ಟೆಸ್ಟ್ ಇರ್ಬೋದು, ಸ್ಮಾರ್ಟೆಸ್ಟ್ ಇರ್ಬೋದು, ಸ್ಮಾಲೆಸ್ಟ್ ಇರ್ಬೋದು. ಈ ರೀತಿಯ ಪದಗಳು ಬಂದಾಗ ಸೂಪರ್ಲೇಟಿವ್ ಡಿಗ್ರಿ ಪದ ಏನಾದರೂ ಇದ್ದರೆ ಆಗ ಯಾವಾಗಲೂ ಕೂಡ ನೀವೇನು ಮಾಡಬೇಕು ಅಂದರೆ ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದನ್ನೇ ಫಿಲ್ ಮಾಡಬೇಕು. ಸರಿಯಾಗಿ ನೆನಪಿಟ್ಕೊಳ್ಳಿ. ಇನ್ನು ಎಕ್ಸಾಂಪಲ್ 5ಅನ್ನು ನೋಡಿ. ಐ ಬಾರೋಡ್ ಡ್ಯಾಶ್ ಯೂಸ್ಫುಲ್ ಬುಕ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೂ ಅಷ್ಟೇ ಯೂಸ್ಫುಲ್ ಅಂತಕ್ಕಂಥದ್ದನ್ನು ನಾವು ಯು ಅಂತೇಳಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ. ಅಂದರೆ ಯು ಅನ್ನೋದು ಕೂಡ ವ್ಯಂಜನ ಆಗಿದೆ, ಮೊದಲಿಗೆ ನಾವು ಡಿಸ್ಕಷನ್ ಮಾಡಿದ ಹಾಗೆ. ಸೊ ಇಲ್ಲಿ ಎ ಅಂತೇಳಿ ಫಿಲ್ ಮಾಡಬೇಕು. ಐ ಬಾರೋಡ್ ಎ ಯೂಸ್ಫುಲ್ ಬುಕ್ ಫ್ರಾಮ್ ದ ಲೈಬ್ರರಿ ಎಸ್ಟರ್ಡೇ ಡ್ಯಾಶ್ ಬುಕ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಡ್ಯಾಶ್ ಬುಕ್ ಅಂತ ಇದೆ. ಅಂದರೆ ಈ ಬುಕ್ಕನ್ನು ನಾವು ಆಲ್ರೆಡಿ ಇಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಎಸ್ಟರ್ಡೇ ನಾನು ಏನು ಪುಸ್ತಕವನ್ನು ತೆಗೆದುಕೊಂಡಿದ್ದೆ ಅಲ್ವಾ ಲೈಬ್ರರಿಯಿಂದ, ಅದೇ ಬುಕ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದ್ರಿಂದ, ಅಂದರೆ ಡೆಫಿನಿಟ್ ಆಗಿರ್ತಕ್ಕಂತಹ ಒಂದು ಆಬ್ಜೆಕ್ಟ್ ಕುರಿತು ನಾವು ಇಲ್ಲಿ ಆಲ್ರೆಡಿ ಮಾತಾಡ್ತಾ ಇರೋದ್ರಿಂದ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ದ ಬುಕ್ ಎಕ್ಸ್ಪ್ಲೇನ್ಸ್ ದ ಹಿಸ್ಟರಿ ಆಫ್ ಇನ್ವೆನ್ಷನ್ಸ್ ಇನ್ ಡಿಟೇಲ್. ಸೊ ಈ ರೀತಿ ನೀವೇನು ಮಾಡಬೇಕು ಅಂದರೆ ಡೆಫಿನಿಟ್ ಇನ್ಡೆಫಿನಿಟ್ ಆರ್ಟಿಕಲ್ ಎ ಇರ್ಬೋದು, ಆ್ಯನ್ ಇರ್ಬೋದು, ದ ಇರ್ಬೋದು, ಇವುಗಳನ್ನು ಈ ರೂಲ್ಸ್ಗಳ ಸಹಾಯದಿಂದ ನೀವು ಫಿಲ್ ಮಾಡಬೇಕು. ಈ ಒಂದು ಎ ಆ್ಯನ್ ದಗಳ ಬಗ್ಗೆ ಡಿಟೇಲ್ ಆಗಿರ್ತಕ್ಕಂತಹ ಎಕ್ಸ್ಪ್ಲನೇಷನನ್ನು ಒಂದು ವಿಡಿಯೋದಲ್ಲಿ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ಅದನ್ನು ನೀವು ವಾಚ್ ಮಾಡಿ. ಒಂದು ವೇಳೆ ನಿಮಗೆ ಆ ಲಿಂಕ್ ಬೇಕು ಅಂದರೆ ಆರ್ಟಿಕಲ್ಸ್ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿ. ಐ ವಿಲ್ ಸೆಂಡ್ ದ ಲಿಂಕ್ ಟು ಯು. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೇನೆ. ಇನ್ನು ಪ್ರಿಪೋಸಿಷನ್ಸ್ಗಳ ಬಗ್ಗೆ ನಾವು ಡಿಸ್ಕಷನನ್ನು ಮುಂದುವರಿಸೋದಕ್ಕಿಂತ ಮೊದಲು ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನ್ನಿಸ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಇಂಗ್ಲೀಷ್ ಲೆಸನ್ಸ್ಗಳನ್ನು ತುಂಬ ಸಿಂಪಲ್ಲಾಗಿ ನಿಮಗೆ ಕಲಿಸ್ಕೊಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಈ ಚಾನಲ್ನಲ್ಲಿ ಮಾಡಲಾಗುತ್ತೆ ವಿದ್ಯಾರ್ಥಿಗಳೇ. ಬನ್ನಿ ಪ್ರಿಪೋಸಿಷನ್ಸ್ ಬಗ್ಗೆ. ಈಗ 3 ಅಂಕಕ್ಕೆ ಕೇಳ್ತಕ್ಕಂತಹ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ತಾ ಹೋಗೋಣ. ಇಲ್ಲಿ ಗಮನಿಸ್ಬೋದು, ಈ ರೀತಿ ಕ್ಲೂಗಳನ್ನು ಆಲ್ರೆಡಿ ಕೊಟ್ಟಿರ್ತಾರೆ. 3 ಅಥವಾ 4 ಕ್ಲೂಗಳಿರ್ತವೆ. ಸೊ ಈ 3 ಅಂಕಕ್ಕೆ ಇರೋದ್ರಿಂದ ನೀವು ಸೂಟೇಬಲ್ ಆಗಿರ್ತಕ್ಕಂತಹ 3 ಪ್ರಿಪೋಸಿಷನ್ಸ್ಗಳನ್ನು ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತೇಳಿ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಎಕ್ಸಾಂಪಲ್ 1ಅನ್ನು ನೋಡಿ. ದ ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಡ್ಯಾಶ್ ಹೀಸ್ ಕಿಂಗ್ಡಮ್ ಅಂತ ಇದೆ. ತನ್ನ ರಾಜ್ಯದಲ್ಲಿ ಅನ್ಬೇಕು ಅಂದರೆ ಇನ್ ಅಂತಕ್ಕಂತಹ ಪ್ರಿಪೋಸಿಷನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಫಸ್ಟ್ ಒನ್ ಇನ್ ಹಿಸ್ ಕಿಂಗ್ಡಮ್. ರಿಪ್ಲೈಡ್ ಇನ್ ಎ ನೋಬಲ್ ವಾಯ್ಸ್ ಸೇಯಿಂಗ್ ಐ ಕಮ್ಯಾಂಡ್ ಮೈ ಮಿನಿಸ್ಟರ್ಸ್ ಡ್ಯಾಶ್ ಅಪಾಯಿಂಟ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಇನ್ಫಿನಿಟಿವ್ ವರ್ಬನ್ನು ನಾವು ಬರೀಬೇಕು. ಟು ಅಪಾಯಿಂಟ್ ಅಂತೇಳಿ ಈ ಒಂದು ವರ್ಡ್ ಸಿಗುತ್ತೆ ಇಲ್ಲಿ.
to appoint a commission of inquiry to go thoroughly into this, ಇಲ್ಲಿ ಇಂಟು ಅಂತಕ್ಕಂಥದ್ದನ್ನು ಥರ್ಡ್ಗೆ ಫಿಲ್ ಮಾಡ್ತೇವೆ, ಇಂಟು ದಿಸ್ ಮ್ಯಾಟರ್ ಆ್ಯಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ. ಎಕ್ಸಾಂಪಲ್ 2 ಅನ್ನು ಗಮನಿಸಿ. ಅರ್ಲಿ ಒನ್ ಮಾರ್ನಿಂಗ್ ವೆನ್ ದ ಹಟ್ಸ್ ಆಲ್ರೆಡಿ ಅಕ್ಯುಪೈಡ್ ಡ್ಯಾಶ್ ದ ಜಂಗಲ್. ನೋಡಿ ಇಲ್ಲಿ ಬೈಯನ್ನು ಕರೆಕ್ಟಾಗಿ ಫಿಲ್ ಮಾಡ್ಬೋದು. ಬೈ ದ ಜಂಗಲ್ ಲಾರ್ಡ್ಸ್ ವರ್ ಆಲ್ ಬಿಗಿನಿಂಗ್ ಟು ಡಿಕೇ ಆ್ಯಂಡ್ ಫಾಲ್ ಟು ಪೀಸಸ್. 2 ಅನ್ನು ಇಲ್ಲಿ ಫಿಲ್ ಮಾಡ್ತೇವೆ. ಹಿ ವೆಂಟ್ ಔಟ್ ಆ್ಯಂಡ್ ಬಿಲ್ಟ್ ಎ ಬಿಗ್ಗರ್ ಆ್ಯಂಡ್ ಬೆಟರ್ ಹಟ್ ಅ ಲಿಟಲ್ ಡಿಸ್ಟನ್ಸ್ ಅವೇ ಫ್ರಾಮ್ ಅಂತೇಳಿ ಇಲ್ಲಿ ನಾವು ಫಿಲ್ ಮಾಡಬೇಕು. ಇನ್ನು ಎಕ್ಸಾಂಪಲ್ 3 ಗಮನಿಸಿ. ಬಾಬರ್ ಅಲಿ ಗಿವ್ಸ್ ಲೆಸನ್ಸ್ ಜಸ್ಟ್ ದ ವೇ ಹಿ ಹ್ಯಾಸ್ ಹರ್ಡ್ ದೆಮ್ ಡ್ಯಾಶ್ ಹೀಸ್ ಟೀಚರ್ಸ್ ಅಂತ ಇದೆ. ಸೊ ಇಲ್ಲಿ ಫ್ರಮ್ ಅಂತಕ್ಕಂಥದ್ದು ಸರಿಯಾಗುತ್ತೆ. ಫ್ರಮ್ ಹಿಸ್ ಟೀಚರ್ಸ್. ದೆರ್ ಇಸ್ ನೋ ಬಿಲ್ಡಿಂಗ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಫಾರ್ ಹಿಸ್ ಸ್ಕೂಲ್. ಹಿ ಟೀಚಸ್ ಹಿಸ್ ಸ್ಟೂಡೆಂಟ್ಸ್ ಡ್ಯಾಶ್ ದ ಓಪನ್ ಸ್ಕೈ ಅಂತ ಇದೆ, ಆಕಾಶದ ಕೆಳಗಡೆ ಅಂತೇಳಿ ಬರಬೇಕು. ಅಂಡರ್ ದ, ಅಂಡರ್ ಅಂತಕ್ಕಂಥದ್ದು ಸರಿಯಾಗಿರುವ ಪ್ರಿಪೊಸಿಷನ್. ಸಮ್ ಚಿಲ್ಡ್ರನ್ ಸಿಟ್ ಇನ್ ದ ಮಡ್, ಅದರ್ಸ್ ಆನ್ ರಿಕೆಟಿ ಬೆಂಚಸ್. ನೋಡಿ ಆನ್ ದ ಬೆಂಚ್ ಅಂತ ಹೇಳ್ತೇವೆ. ಸೊ ಆನ್ ರಿಕೆಟಿ ಬೆಂಚಸ್ ಅಂಡರ್ ಎ ರಫ್ ಹೋಮ್ ಮೇಡ್ ಶೆಲ್ಟರ್. ಇನ್ನು ಎಕ್ಸಾಂಪಲ್ 4 ಅನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಬಾಬರ್ ಅಲಿ ಮಸ್ಟ್ ಬಿ ದ ಯಂಗೆಸ್ಟ್ ಹೆಡ್ ಮಾಸ್ಟರ್ ಡ್ಯಾಶ್ ದ ವರ್ಲ್ಡ್ ಅಂತ ಇದೆ. ಸೊ ಇಲ್ಲಿ ಇನ್ ಅಂತಕ್ಕಂತಹ ಪ್ರಿಪೊಸಿಷನ್ ಅನ್ನು ಫಿಲ್ ಮಾಡ್ತೇವೆ. ಇನ್ ದ ವರ್ಲ್ಡ್ ದ ಸ್ಟೋರಿ ಆಫ್ ದಿಸ್ ಯಂಗ್ ಮ್ಯಾನ್ ಫ್ರಮ್ ಮುರ್ಷಿದಾಬಾದ್. ಫ್ರಮ್ ಮುರ್ಷಿದಾಬಾದ್ ಇನ್ ವೆಸ್ಟ್ ಬೆಂಗಾಲ್ ಈಸ್ ಎ ರಿಮಾರ್ಕಬಲ್ ಟೇಲ್ ಆಫ್ ಅಂತಕ್ಕಂಥದ್ದು ಥರ್ಡ್ ಪ್ರಿಪೊಸಿಷನ್ ಆಫ್ ದ ಡಿಸೈರ್ ಟು ಲರ್ನ್ ಆ್ಯಂಡ್ ಅಮಿಡ್ ದ ಡೈರೆಸ್ಟ್ ಪಾವರ್ಟಿ. ಸೊ ಈ ರೀತಿ ನೀವು ಆರ್ಟಿಕಲ್ಸ್ ಮತ್ತು ಪ್ರಿಪೊಸಿಷನ್ಸ್ಗಳನ್ನು ಫಿಲ್ ಮಾಡಬೇಕು ವಿದ್ಯಾರ್ಥಿಗಳೇ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಹೆಲ್ಪ್ಫುಲ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಬೇರೆ ಯಾವುದಾದ್ರೂ ಗ್ರಾಮರ್ ಟಾಪಿಕ್ ಬಗ್ಗೆ ನಿಮಗೆ ಲೆಸನ್ ಬೇಕು ಅಂದರೆ ಆ ಟಾಪಿಕ್ನ ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದನ್ನು ಕೂಡ ಸಿಂಪಲ್ಲಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.